ಇವತ್ತು ದರ್ಶನ್ನು ನಮ್ಮನ್ನು ಅಲ್ಲೇ ನೋಡ್ಬಿಟ್ರೆ ಅಣ್ಣ ಬನ್ನಿ ಅಣ್ಣ ಅಂತ ಎದ್ದು ನಿಂತ್ಕೋತಾನೆ. ಅಷ್ಟು ಸಂಸ್ಕಾರವಂತ ಆತ ಮನಸ್ಸೊಳಗಡೆ. ನಾವು ಸಿನಿಮಾ ಮಾಡದೇ ಇರ್ಬೋದು, ಹೋಗಿದ್ದೆ ನಾನು ಒಂದೆರಡು ಸಾರಿ ಪ್ರಯತ್ನ ಮಾಡಿದ್ದೆ. ಬಟ್ ಆವಾಗ ಪ್ರೊಡ್ಯೂಸರ್ ಸೈಡಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾನು ಇಲ್ಲ ಸರ್ ಅವ್ರನ್ನೆಲ್ಲ ಹಾಕೊಂಡ್ಮೇಲೆ ಈ ಥರನೇ ಮಾಡ್ಬೇಕು ಸಿನಿಮಾ ಅಂತೆಲ್ಲ ಹೇಳಿ ಆ ಥರದ್ದು ಬಿಟ್ಟಿದ್ದೇ ವಿನಃ ದರ್ಶನ್ ಅಂತ ಗೌರವಾನ್ವಿತ ಹೀರೋ ಇನ್ನೊಬ್ರು ಯಾರೂ ಇಲ್ಲ. ಬೇಕಾದ್ರೆ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ, ಅವ್ರು ಯಾರ್ಯಾರು ಏನೇನು ಕಿಸ್ದವರೇ ಏನೇನು ನನ್ನ ಹತ್ರ ಗಾಂಚಾಲೆಗಳು ಮಾತಾಡಿ ಹೆಂಗೆ ತಿಕ್ಕಾಕೊಪ್ಪು ತರಿಸಿದಾರೆ ನಾನು ಒಂದೊಂದು ಬಾಯಿ ಬಿಟ್ಟು ಬಿಡಿಸ್ತೀನಿ, ಅವ್ರ ಬಾಯಲ್ಲಿ ಬಿಡಿಸ್ತೀನಿ ನಾನು. ದರ್ಶನ್ ದಿ ಬೆಸ್ಟ್. ಅವ್ನು ನಿಜವಾಗ್ಲೂ ಡಿ ಬಾಸೆ. ಅವನು ಯಾರು ಏನಾದರೂ ಹೇಳ್ಕೊಳ್ಳಿ. ನಾನು ಅವ್ನು ಚಿಕ್ಕ ಹುಡುಗಾಗಿಂದ ನೋಡಿದ್ದೀನಿ. 82ರಿಂದ 83ರಿಂದ ಅವ್ರ ತಂದೆಯವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಇದ್ದಾಗ ಅವ್ರ ತಂದೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅವಾಗಿಂದ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ನಾನು ಅವ್ರ ಮನೆ ಎಲ್ಲ ನೋಡ್ಕೊಂಬಂದಿದ್ದೀನಿ. ಅಷ್ಟು ಒಳ್ಳೆ ಜನ, ಅಷ್ಟು ಒಳ್ಳೆ ಇದು. ಇವನು ಹಂಗೆ ಇದ್ದಾನೆ, ದರ್ಶನ್ನು ಹಂಗೆ ಇದ್ದಾನೆ. ತುಂಬ ಒಳ್ಳೆ ವ್ಯಕ್ತಿ. ಅವನ ವ್ಯಕ್ತಿತ್ವನೂ ಅಷ್ಟೇ. ಬೇರೆ ಏನೋ ಮೂಡಲ್ಲಿ ಏನೋ ಮಾತಾಡಿರ್ಬೋದು, ಅದು ಕಾಂಟ್ರವರ್ಸಿಗೆ ದಾರಿ ಆಗ್ಬೋದು. ಒಬ್ಬ ಮನುಷ್ಯನಿಗೆ ಒಂದು ಲೆವೆಲ್ ಹೀಟ್ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದ್ರ ಮೇಲೆ ತಡೆಯೋಕ್ಕಾಗಲ್ಲ ಅಂಥವನೇ ಆದ್ರೂ. ಅದೇ ಆಗ್ತಿರೋದು.